ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಡೇ 2 ಇನ್ ಚಿಕ್ಕಮಂಗ್ಳೂರು ಸೀರೀಸ್. ಸೊ ಸೆಕೆಂಡ್ ಡೇ, ದಟ್ ಇಸ್ ಸಂಡೇ, ನಮ್ಮ ದಿನ ಹೆಂಗೆ ಹೋಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಲೇಟಾಗಿ ಎದ್ದು ಆರಾಮಾಗಿ ಚಿಲ್ ಮಾಡ್ಕೊತ, ಚಳಿ ಇತ್ತು ತುಂಬ ಚಿಕ್ಕಮಂಗ್ಳೂರಲ್ಲಿ. ಎದ್ದು ಬಿಸಿನೀರು ಕುಡಿದು, ಬಿಕಾಸ್ ಆಲ್ರೆಡಿ ಕೋಲ್ಡ್ ಆಗೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಬಿಸಿನೀರು ಕುಡಿದು ಮತ್ತು ಟೀ ಕುಡಿದು ಹಂಗೆ ಫ್ರೆಶ್ ಅಪ್ ಆಗಿ ಅಲ್ಲೇ ಕಿಶೋರ್ ಅವ್ರ ಅಜ್ಜಿ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ಅದಾದಮೇಲೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ, ಸ್ವಲ್ಪ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಅಂತ ಹೇಳಿ. ಅಲ್ಲಿಂದ ಈ ಸಿರಿ ಕೆಫೆ ಮತ್ತು ಮುಳ್ಳಯ್ಯನಗಿರಿ ಪೀಕ್ ಇದಕ್ಕೆಲ್ಲ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ನಮ್ಮ ಲಂಚ್ ಶೇರ್ ಮಾಡ್ಕೊತೀನಿ. ಯಾರ್ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಿದೆಯೋ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಲೈಕ್ ಮಾಡಿ ವಿಡಿಯೋನ, ಮತ್ತು ನಿಮ್ಗೇನಾದರೂ ಅನಿಸ್ದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಕಂಟಿನ್ಯೂ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದು ಅವ್ರ ಅಜ್ಜಿ ಮನೆ, ಕಿಶೋರ್ ಅವರ ಅಮ್ಮನ ಮನೆ. ನೆನ್ನೆ ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ಅದೇ ಅಜ್ಜಿ. ಅವ್ರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ಬರ್ತಾ ಅವ್ರದ್ದು ಮನೆ ಹತ್ರನೇ ಇರೋದೊಂದು ಟೆಂಪಲ್ ಅಂತ ಇದು. ಸೊ ಇಲ್ಲಿಂದನೇ ತೇರು ಅದೆಲ್ಲ ತೆಗಿಯೋದಂತೆ ಜಾತ್ರೆಗೆ. ಸೊ ಆ ದೇವಸ್ಥಾನದ ಹತ್ರ ಕರ್ಕೊಂಡೋಗ್ಬಿಟ್ಟು ತೋರಿಸ್ಕೊಂಡು ಬರೋಕ್ಕೆ ಕರ್ಕೊಂಡೋಗಿದ್ದ ನಮ್ಮ ಕಿಶೋರ. ಸೊ ಅಲ್ಲಿಂದ ಬರ್ತಾ ಅಡಿಕೆ ನಾಡು, ಕಾಫಿ ನಾಡು ಅಂತ ಹೇಳ್ತಾರಲ್ಲ, ಸೊ ಅಡಿಕೆ ಬೆಳೆಯೋದು ಜಾಸ್ತಿ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ. ಆ್ಯಕ್ಚುಲಿ ಅಡಿಕೆದು ಬಿಡಿಸೋ ಪ್ರಾಸೆಸ್ ಎಲ್ಲ ಇರುತ್ತಲ್ಲ, ಅದು ಹೆಂಗೆ ಅಂತ ನೋಡೋಣ ಅಂತ ನಿಂತ್ಕೊಂಡು ನೋಡ್ತಾ ಇದ್ದೆ. ಫುಲ್ಲು ಸೀಡ್ ಥರ ಇದೆ, ಫುಲ್ ರೌಂಡಾಗಿ. ಅದನ್ನು ಒಣಗಿಸಿ ಅದನ್ನ ಬಿಡಿಸಿ ಅದೇನೋ ಪ್ರಾಸೆಸ್ ಇದೆ ಅಂತ ಅದೆಲ್ಲ ಮಾಡ್ತಾರಂತೆ. ಚೆನ್ನಾಗಿತ್ತು, ಅದನ್ನೆಲ್ಲ ನೋಡ್ತಾ ಇದ್ದೆ. ಎಲ್ಲರ ಮನೆಯಲ್ಲೂ ಒಂದಿಷ್ಟು ಅಡಿಕೆನಾದರೂ ನಾನು ನೋಡಿದೆ ಹೋದಾಗಿಂದ. ಸೊ ತುಂಬ ಚೆನ್ನಾಗೋಯ್ತು ನಮ್ಮ 2 days ವೀಕೆಂಡ್ ಇನ್ ಚಿಕ್ಕಮಂಗ್ಳೂರು ಅಂತ ಹೇಳಿ. ಈ ಥರ ರೆಡಿಯಾಗಿದ್ದೀವಿ. ಇವತ್ತು ಸಂಡೇ ಅವ್ರ ಅಜ್ಜಿ ಮನೇಲಿ ಮತ್ತು ಅವ್ರ ಅತ್ತೆ ಮನೇಲಿ ಲಂಚ್. ಸೊ ಅಲ್ಲಿಗೆ ಹೊರಟಿದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮಧ್ಯಾಹ್ನ ಚಿಕ್ಕಮಂಗ್ಳೂರು ಅಲ್ಲೇ ಅವ್ರ ಅತ್ತೆ ಮನೆಯೂ ಇರೋದ್ರಿಂದ ಎಲ್ಲರೂ ಅವ್ರ ರಿಲೇಟಿವ್ಸ್ ಮನೆ ಅಲ್ಲೇ ಇರೋದು. ಅವ್ರ ಅತ್ತೆ ಮನೆಗೆ ಲಂಚ್ಗೆ ಹೋಗೋಣ ಅಂತ ಹೇಳಿ ಇಬ್ಬರು ಕೂಡ ಚೆನ್ನಾಗಿ ಸೀರೆ ಮತ್ತೆಲ್ಲ ಫಾರ್ಮಲ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ವಿ. ರೆಡಿ ಆಗಿಬಿಟ್ಟು ಅವ್ರ ಮನೆಗೆ ಲಂಚಿಗೆ ಅಂತ ಹೋಗಿದ್ವಿ. ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಲಂಚ್ ಮಾಡಿಕೊಂಡು ಹಂಗೆ ಮಾತಾಡ್ಕೊಂಡು ಎಲ್ಲರ ಜೊತೆಗೆ ನಮ್ಮ ಡೇ ಈ ಥರ ಹೋಗಿತ್ತು. ಒಂಥರ ಎಷ್ಟು ಚೆನ್ನಾಗಿದೆಯಲ್ಲ ನಮ್ಮ ಇಂಡಿಯನ್ ಟ್ರೆಡಿಷನ್ನು. ಮದುವೆ ಆಗಿದ್ದ ಹೊಸ್ತರಲ್ಲಿ ಎಲ್ಲ ರಿಲೇಟಿವ್ಸ್ ಮನೆಗೂ ಲಂಚ್ಗೆ ಡಿನ್ನರ್ಗೆ ಹೋಗೋದು. ಸ್ಟಾರ್ಟಿಂಗಲ್ಲಿ ಅವ್ರನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅವ್ರ ಮನೆಗೆ ಹೋಗಿ ಅವ್ರ ಮನೇಲೂ ಕಂಫರ್ಟ್ ಬರಲಿ, ಅವ್ರ ಜೊತೆನೂ ಒಂದು ಸ್ವಲ್ಪ ಮಿಂಗಲ್ ಆಗಬೇಕು ಅಂತ ಹೇಳಿ ಈ ಥರ ಟ್ರೆಡಿಷನ್ ಸೆಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಪ್ರತಿಯೊಬ್ಬರ ಮನೆಗೂ ಈ ಥರ ಹೋಗಿ ಒಂದು ದಿನ ಸ್ಪೆಂಡ್ ಮಾಡಿಕೊಂಡು ಅವ್ರನ್ನ ತಿಳ್ಕೊಂಡು, ಬಿಕಾಸ್ ಅವ್ರ ಫ್ಯಾಮಿಲಿ ನಂಗೆ ಅಷ್ಟು ಗೊತ್ತಿರಲ್ವಲ್ಲ, ಒಂಥರ ಒಳ್ಳೆ ಫೀಲ್ ಅಂತ ಹೇಳ್ಬೋದು. ಅವ್ರ ಮನೇಲೂ ಇರೋ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು, ಅವ್ರ ಅತ್ತೆ ಅದು ಇದು ಅಂತ ಕರೀತಾರಲ್ಲ, ಆ ಥರ ಚೆನ್ನಾಗಿದೆ. ಶೈ ಬಂದ್ರೂ ಇಟ್ಸ್ ಅ ಗುಡ್ ಫೀಲ್ ಅಂತ ಹೇಳ್ಬೋದು. ಮತ್ತು ಅವ್ರ ಮನೇಲಿ ಕೂಡ ಬಿರಿಯಾನಿ ಎಲ್ಲ ಮಾಡಿದರು ಅವ್ರ ಅತ್ತೆ, ತಿಂದ್ವಿ. ಮತ್ತು ಮಟನ್, ಈ ನಮ್ಮ ಬೆಂಗಳೂರಲ್ಲಿ ಇಸ್ಕೊಂಡು ತಿನ್ನೋ ಮಟನ್ಗೂ ಹಳ್ಳಿ ಸೈಡ್ ಸಿಗೋ ಮಟನ್ಗೂ ನಾಟಿ ಮಟನ್ಗೆ ತುಂಬ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಸೂಪರ್ ಸಾಫ್ಟ್ ಮತ್ತು ಫ್ಲೇವರ್ ತುಂಬ ಚೆನ್ನಾಗಿತ್ತು. ಅಲ್ಲಿ ತಿಂದಿದ್ದು ಮಟನ್ಗೂ ನಂಗೆ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಗೊತ್ತಾಯಿತು. ಚೆನ್ನಾಗಿತ್ತು ಊಟ. ಸೊ ಊಟ ಮಾಡ್ಕೊತ ಅದಾದಮೇಲೆ ಹಾಗೆ ಸ್ವಲ್ಪ ಮಾತಾಡಿಕೊಂಡು, ಊಟ ಮುಗಿದ್ಮೇಲಂತೂ ನಾನ್ ವೆಜ್ ಊಟ, ಸ್ಪ್ರೈಟ್ಗಂತೂ ಮಿಸ್ಸೇ ಇಲ್ಲ ಬಿಡಿ, ಎಲ್ಲ ರಿಲೇಟಿವ್ಸ್ ಮನೆಯಲ್ಲೂ. ಸೊ ಅವರು ಕೂಡ ಸ್ಪ್ರೈಟ್ ಎಲ್ಲ ತಂದು ಕೊಟ್ಟಿದ್ರು, ಎಲ್ಲ ತಿನ್ಕೊಂಡು ಕಾಲಿಗೆಲ್ಲ ಆಶೀರ್ವಾದ ತೊಗೊಂಡು. ಅಡುಗೆ ಮಾಡಿದ್ದು ಯಾರು? ಹಾಂ, ಚೆನ್ನಾಗಿತ್ತು ಅಡುಗೆ, ಥ್ಯಾಂಕ್ ಯು. ಎಲ್ಲರ ಕಾಲಲ್ಲೂ ಬಿದ್ದು ಆಶೀರ್ವಾದ ತೊಗೊಂಡು, ದೊಡ್ಡವ್ರ ಬ್ಲೆಸ್ಸಿಂಗ್ಸ್ ಕೂಡ ತೊಗೊಂಡು, ಇಟ್ಸ್ ಅ ಗುಡ್ ಟ್ರೆಡಿಷನ್. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿತ್ತು ನಮ್ಮ ಡೇ ಚಿಕ್ಕಮಂಗ್ಳೂರಲ್ಲಿ. ಸಂಡೇ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಕೂಡ ಇದ್ದಿದ್ದರಿಂದ ನಮ್ಮವ್ರಿಗೆ ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ನೋಡಬೇಕು ಅಂತಿದ್ರು. ಬಟ್ ಸ್ಟಿಲ್ ಒಂದು ಡೇ ಫುಲ್ಲು ವೇಸ್ಟ್ ಆಗಬಾರ್ದು, ಹೆಂಗಿದ್ರು ಬಂದಿದ್ದೀವಲ್ಲ ಈಚೆ ಹೋಗ್ಬಿಟ್ಟು ಬರೋಣ ಅಂತ ನಾನು ಕೂಡ ಸ್ಯಾರಿ ಎಲ್ಲ ಚೇಂಜ್ ಮಾಡಿಕೊಂಡು ಕಂಫರ್ಟಬಲ್ ಆಗಿರಲ್ಲ ಅಂತ ಚೂಡಿದಾರ್ ಹಾಕ್ಕೊಂಡಿದ್ದೆ. ಬಿಕಾಸ್ ನಮ್ಮ ಮನೆಯಿಂದ ಮುಳ್ಳಯ್ಯನಗಿರಿ ಪೀಕಿಗೆ ಬಂದು ಒಂದು ಸೈಡಿಂದ 50 ಕಿಲೋಮೀಟರ್ಸ್ ಇತ್ತು. ಸೊ 50 ಕಿಲೋಮೀಟರ್ಸ್ ಇರೋದ್ರಿಂದ ಕಂಫರ್ಟಬಲ್ ಹೋಗ್ತಾ ಸೀನ್ರಿ ರೋಡಲ್ಲಿ ಬರುತ್ತಲ್ಲ, ಅದೇನೇ ಒಂದು ಕಣ್ಣಿಗೆ ಒಂದು ಟ್ರೀಟ್ ಅಂತ ಹೇಳ್ಬೋದು. ಅಷ್ಟು ಗ್ರೀನ್ರಿ, ಅಷ್ಟು ತುಂಬ ಚೆನ್ನಾಗಿತ್ತು. ಬಿಸಿಲು ಇತ್ತು ಬಿಕಾಸ್ ಮಧ್ಯಾಹ್ನ ಅದು.
ಬಿಸಿಲಿದ್ರೂ ಕೂಡ ಕ್ಲೈಮೇಟ್ ಅಂತೂ ನಮಗೆ ತಣ್ಣಗೆ ಫೀಲ್ ಆಗ್ತಾಯಿತ್ತು ಅಂತ ಹೇಳ್ಬೋದು. ಮೇ ಬಿ ಚಿಕ್ಕಮಂಗ್ಳೂರ್ದು ಅಡ್ವಾಂಟೇಜ್ ಅದು ಅನಿಸುತ್ತೆ. ತುಂಬ ಕೂಲಾಗಿತ್ತು ಅಲ್ಲಿ ಪ್ಲೇಸು, ಚೆನ್ನಾಗಿತ್ತು. ಸೊ ಸೀನ್ರಿ ನೋಡ್ಕೊತ ಇವತ್ತಿನ ಥಾಟ್ ಫಾರ್ ದ ಡೇ ಏನಂತಂದರೆ ಇಂಪಾರ್ಟೆನ್ಸ್ ಆಫ್ ಫ್ಯಾಮಿಲಿ. ಫ್ಯಾಮಿಲಿ ಈಸ್ ನಾಟ್ ಜಸ್ಟ್ ಅ ಥಿಂಗ್ ಬಟ್ ಇಟ್ ಈಸ್ ಎವ್ರಿಥಿಂಗ್ ಅಂತ ಹೇಳ್ತೀನಿ. ಅಂದರೆ ಫ್ಯಾಮಿಲಿ ಒಂದು ಪಾರ್ಟ್ ಆಫ್ ದ ಲೈಫ್ ಅಷ್ಟೇ ಅಲ್ಲ, ಫ್ಯಾಮಿಲಿನೇ ಇಡೀ ಲೈಫ್ ಅಂತ ಹೇಳ್ಬೋದು. ಅಂದರೆ ಇಂಪಾರ್ಟೆನ್ಸ್ ಆಫ್ ಫ್ಯಾಮಿಲಿ ಎಷ್ಟು ಮುಖ್ಯ ನಮ್ಮ ಫ್ಯಾಮಿಲಿ ಅಂತಂದರೆ ನಾವು ಎಲ್ಲೇ ಹೋಗ್ಬೋದು, ಏನೇ ಮಾಡ್ಬೋದು, ಹೆಂಗೋ ಬರ್ಬೋದು, ಬಟ್ ನಾವು ಸ್ಟಾರ್ಟ್ ಆಗೋದು ಮತ್ತು ಎಂಡಲ್ಲಿ ನಾವು ಎಲ್ಲಿಗೆ ಹೋದ್ರೂ ಬರೋದು ಫ್ಯಾಮಿಲಿ ಹತ್ರಕ್ಕೇ. ಒಂದು ಫ್ಯಾಮಿಲಿ ಅನ್ನೋದು ಒಂದು ಬ್ಯಾಕ್ ಬೋನ್ ಥರ. ಎಷ್ಟು ಸಪೋರ್ಟ್ ಇರುತ್ತೆ ನಮಗೆ ಫ್ಯಾಮಿಲಿ ಅಂತಂದರೆ ಐ ಕಾಂಟ್ ಇವನ್ ಇಮ್ಯಾಜಿನ್ ಎ ಲೈಫ್ ವಿತೌಟ್ ಅವರ್ ಫ್ಯಾಮಿಲೀಸ್ ಅಂತ ಹೇಳ್ಬೋದು. ಬಿಲ್ಡಿಂಗ್ ಅವರ್ ಓನ್ ಫ್ಯಾಮಿಲಿ, ದ ಸೇಮ್ ವೇಸ್ ನಾವು ಹುಟ್ಟಿ ಬಂದಿರೋ ಫ್ಯಾಮಿಲಿ ಆಗಲಿ, ನಾವು ಹೋಗಿರೋ ಫ್ಯಾಮಿಲಿ ಆಗಲಿ, ಎವ್ರಿ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅಂದರೆ ಇಂಪಾರ್ಟೆನ್ಸ್ ಆಫ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಏನೋ ಒಂದು ಟೀನೇಜಲ್ಲಿ ಕೋಪದಲ್ಲೋ ಇಲ್ಲ ನಾನು ಇದು ಚೆನ್ನಾಗಿರ್ತೀನಿ ಅಂತ ಹೇಳಿ ಕೂಡ ಫ್ಯಾಮಿಲಿ ಬಿಟ್ಟು ಹೋಗಿರೋರು, ಆಮೇಲೆ ಫ್ಯಾಮಿಲಿನೇ ಬೇಕು ಅಂತ ಅವ್ರು ಚೆನ್ನಾಗಾದ್ಮೇಲೆ ಕೂಡ ಬಂದು ಸೇರಿರೋದಿದೆ, ನೋಡಿರ್ತೀರ ನೀವು ಕೂಡ. ಸೊ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ಥಾಟ್ ಫಾರ್ ದ ಡೇನ ಸಿಂಪಲಾಗಿ ಮುಗಿಸ್ತಾ ಇದ್ದೀನಿ. ಜಸ್ಟ್ ಹ್ಯಾವ್ ಅ ಲಾಟ್ ಆಫ್ ಮೆಮೊರೀಸ್ ವಿತ್ ಯುವರ್ ಫ್ಯಾಮಿಲೀಸ್. ಯಾ, ದಿಸ್ ಇಸ್ ಥಾಟ್ ಫಾರ್ ದ ಡೇ. ಆ್ಯಂಡ್ ಅಲ್ಲೇ ಚಿಕ್ಕಮಂಗ್ಳೂರು ವೇಲ್ ಹೋಗ್ತಾ ನಮಗೆ ಸಿರಿ ಕೆಫೆ ಬಂದುಬಿಟ್ಟು ಫೇಮಸ್ ಅಂತ ಹೇಳಿದರು. ಇಲ್ಲಿ ಕಾಫಿ ಅದೆಲ್ಲ ಫೇಮಸ್ ಅಂತ ಹೇಳಿದರು. ಸೊ ಅಲ್ಲೊಂದು ಕಾಫಿ ಕುಡಿಯೋಣ ಅಂತ ಹೇಳಿ ಅಲ್ಲಿಗೆ ಹೋಗಿದ್ವಿ. ಫಿಲ್ಟರ್ ಕಾಫಿ ತೊಗೊಂಡಿದ್ದೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತು ಆ ಲೇಡಿದು ಸ್ಕಲ್ಪ್ಚರ್ ಇದೆಯಲ್ಲ ಅದ್ರ ಹತ್ರ ಎಲ್ಲರೂ ಫೋಟೋಸ್ ತೊಗೊತಾಯಿದ್ರು. ಕೇರಳದಿಂದ ಸ್ಟೂಡೆಂಟ್ಸ್ ಅನಿಸುತ್ತೆ ಇವರೆಲ್ಲ, ಟೀಚರ್ಸು ಸ್ಟೂಡೆಂಟ್ಸ್ ಎಲ್ಲ ಕರ್ಕೊಂಬಂದಿದ್ರು ಟ್ರಿಪ್ ಥರ. ಸೊ ಅವ್ರನ್ನೂ ಕೂಡ ನೋಡ್ತಾ ಇದ್ವಿ. ಎಲ್ಲ ಚಿಕ್ಕ ಹುಡುಗರು, ಒಂದು ಡಿಗ್ರಿ ಸ್ಟೂಡೆಂಟ್ಸ್ ಅನಿಸುತ್ತೆ, ಅವರೆಲ್ಲ ಫೋಟೋಶೂಟ್ ಮಾಡ್ಕೊತಿದ್ರು. ಹಂಗೆ ನೋಡ್ಬಿಟ್ಟು ನೆಕ್ಸ್ಟ್ ನಾವು ಫೋಟೋ ತೊಗೊಳ್ಳೋಣ ಅಲ್ಲಿ ಅಂತ ನಿಂತಿದ್ವಿ. ಮತ್ತು ಕಾಫಿ ತುಂಬ ಚೆನ್ನಾಗಿತ್ತು, ಅದು ಆಲ್ರೆಡಿ ಟೋಲ್ಡ್. ಮತ್ತು ಒಂದು ಫ್ರಿಜ್ ಮ್ಯಾಗ್ನೆಟ್ ಕೂಡ ತೊಗೊಂಡಿದ್ದೆ. ನನಗೆ ಇದೊಂದು ಅಭ್ಯಾಸ, ಯಾವುದೇ ಜಾಗಕ್ಕೆ ಹೋದರೂ ಒಂದು ಫ್ರಿಜ್ ಮ್ಯಾಗ್ನೆಟ್ ತೊಗೊಂಬರ್ಬೇಕು. ಸೊ ನಾವು ಅಲ್ಲಿ ಹೋಗಿದ್ವಿ ಅಂತ ಒಂದು ಮೆಮೊರಿ ಮಾತ್ರ ಅಲ್ಲ, ಇಟ್ ವಿಲ್ ಬಿ ಎ ಗುಡ್ ಕಲೆಕ್ಷನ್ ಅಂತ ಹೇಳ್ಬೋದು. ಸೊ ಒಂದು ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡು ಹಂಗೆ ಮುಂದಕ್ಕೆ ಹೋಗ್ತಾ ಇದ್ವಿ. ಅಲ್ಲಿಂದ ಮುಳ್ಳಯ್ಯನಗಿರಿಗೆ ದಾರಿಲಿ ಅಲ್ಲೇ ಕೂಡ ಪೊಲೀಸ್ ಇದ್ದರು. ನಾವಿಬ್ಬರು ಕೂಡ ಹೆಲ್ಮೆಟ್ ಹಾಕಿರಲಿಲ್ಲ, ಬಿಕಾಸ್ ಜಾಸ್ತಿ ಹೆಲ್ಮೆಟ್ಸ್ ಹಾಕ್ತಾ ಇರಲಿಲ್ಲ ಅಲ್ಲಿ ಯಾರು ಅಂತ ಹೇಳಿ ಇಬ್ಬರು ಹಾಕಿರಲಿಲ್ಲ ಲೋಕಲಲ್ಲಿ. ಬಟ್ ಮುಳ್ಳಯ್ಯನಗಿರಿ ಬಂದುಬಿಟ್ಟು ಫಾರೆಸ್ಟ್ ಝೋನ್ ಬರುತ್ತಲ್ಲ, ಸೊ ಅಲ್ಲಿ ಪೊಲೀಸ್ ಪ್ಯಾಟ್ರೋಲಿಂಗ್ ಇತ್ತು. ಸೊ ಇಬ್ಬರು ಕೂಡ ಫೈನ್ ಕಟ್ಬಿಟ್ಟು ಹಾಗೆ ಅಲ್ಲಿಂದ ಹೋದ್ವಿ. ಹೋಗ್ತಾ ದಾರಿಲೇ ಈ ಬಿಸಿ ಬಿಸಿ ಮ್ಯಾಗಿ ಎಲ್ಲ ಮಾಡ್ತಾಯಿದ್ರು ಕಾರ್ಟಲ್ಲಿ. ಅಲ್ಲೊಂದು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ಅಲ್ಲೂ ಕೂಡ ತೊಗೊಂಡು ತಿಂದ್ಬಿಟ್ಟು ಮತ್ತು ನಮ್ಮ ಡ್ರೈವ್ನ ಸ್ಟಾರ್ಟ್ ಮಾಡಿದ್ವಿ. ಈ ಡ್ರೈವ್ ದ ಬೆಸ್ಟ್ ಅಂತ ಹೇಳ್ಬೋದು ಇವತ್ತಿನ ಡೇದು. ಫುಲ್ ಗ್ರೀನ್ರಿ, ಕಾಫಿ ಮರಗಳು, ಈ ಅಡಿಕೆ ಮರ ತುಂಬಾ ಚೆನ್ನಾಗಿತ್ತು. ಚೂರು ಬಿಸಿಲಿತ್ತು ಕೆಳಗಡೆ, ಬಟ್ ಹಿಲ್ ಮೇಲೆ ಹೋಗ್ತಾ ಫುಲ್ ಚಳಿ ಸ್ಟಾರ್ಟ್ ಆಗೋಯ್ತು ನಮ್ಮಿಬ್ಬರಿಗೂ. ವ್ಯೂ ಅಂತೂ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು. ಆ ವ್ಯೂ ನೋಡ್ಕೊತಾ ಹೆಂಗಿದ್ರು ಸನ್ಸೆಟ್ ಟೈಮಲ್ಲಿ ಹೋಗಿದ್ರಿಂದ ನಮ್ಗೆ ಸನ್ಸೆಟ್ ಕೂಡ ತುಂಬ ಚೆನ್ನಾಗಿ ಸಿಕ್ಕಿತ್ತು. ಸನ್ಸೆಟ್ ನೋಡ್ಕೊಂಡು ನಮ್ಮ ಡೇನ ಸಕ್ಕತ್ತಾಗಿ ಮುಗಿಸಿದ್ವಿ ಅಂತ ಹೇಳ್ಬೋದು. ಮತ್ತೆ ಮನೆಗೆ ಬಂದು ಡಿನ್ನರ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬೆಂಗಳೂರಿಗೆ ಹೊರಡಬೇಕು ಅಂತ ಮಾತಾಡಿಕೊಂಡು ಇಬ್ಬರು ವ್ಯೂ ಎಂಜಾಯ್ ಮಾಡ್ಕೊಂಡು ಸಾಂಗ್ಸ್ ಪ್ಲೇ ಮಾಡ್ಕೊಂಡು ಹೋಗಿದ್ವಿ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೋಡಿ ಹೆಂಗಿತ್ತು ಅಂತ. ಬಟ್ ಏನಾಯ್ತು ಅಂತಂದರೆ ನಾವು ಹೋಗೋಷ್ಟೊತ್ತಿಗೆ 5:30 ಆಗಿದ್ದರಿಂದ 5:30ಗೆ ಮುಳ್ಳಯ್ಯನಗಿರಿ ಪೀಕಿಗೆ ಹೋಗಿ ಪ್ರೈವೇಟ್ ವೆಹಿಕಲ್ಸ್ನ ಬಿಡೋದು ಬ್ಯಾರಿಗೇಡ್ ಸ್ಟಾಪ್ ಮಾಡಿದರು. ಸೊ ಅಲ್ಲೇ ಇನ್ನೊಂದು ಚಿಕ್ಕ ಬೆಟ್ಟ ಇತ್ತು ಕೆಳಗಡೆ, ಜಸ್ಟ್ ಬಿಹೈಂಡ್ ದಟ್ ಮುಳ್ಳಯ್ಯನಗಿರಿ ಪೀಕ್. ಆ ಬೆಟ್ಟ ಅಲ್ಲಿ ನಿಂತ್ಕೊಂಡು ಹತ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಒಂದಷ್ಟು ದೂರ ಇತ್ತು ಅಷ್ಟೇ.
ಬಟ್ ಅದನ್ನು ಹತ್ತಕ್ಕೆ ಆಗಿಲ್ಲ. ಮೌಂಟೇನ್ ಕ್ಲೈಂಬಿಂಗ್ ಇಸ್ ರಿಯಲಿ ಟಫರ್ ದೆನ್ ವಾಟ್ ವಿ ಥಿಂಕ್. ನಾನು ಫ್ಲ್ಯಾಟ್ ಸರ್ಫೇಸ್ ಮೇಲೆ ನಡೆಯೋದಕ್ಕಿಂತ ಮೌಂಟೇನ್ ಮೇಲೆ ನಡೆಯೋದು ತುಂಬ ಕಷ್ಟ ಆಯಿತು ನನಗಂತೂ. ಸೊ ಹಂಗೂ ಹತ್ಕೊಂಡು ಹೋಗಿ ಬಂದಿದ್ದು ವೇಸ್ಟ್ ಆಗಬಾರ್ದಲ್ಲ ಇಷ್ಟು ದೂರ ಅಂತ ಹೇಳಿ ಮೇಲೆ ನಿಂತ್ಕೊಂಡು ಒಂದು ಸ್ವಲ್ಪ ಸೈಟ್ ಸೀಯಿಂಗ್ ಮಾಡಿಕೊಂಡು ನೆಕ್ಸ್ಟ್ ಹಂಗೆ ಹೇಳ್ಕೊಂಡು ಹೊರಟಿದ್ವಿ ನಾವಿಬ್ಬರು. ಇಟ್ ವಾಸ್ ವರ್ತ್ ಇಟ್ ಅಂತ ಹೇಳ್ಬೋದು. ದಟ್ ವ್ಯೂ ಆ್ಯಂಡ್ ದ ಸನ್ಸೆಟ್ ಇಟ್ ವಾಸ್ ಗ್ರೇಟ್. ಮುಗಿಸ್ಕೊಂಡು ಮನೆಗೆ ಬಂದರೆ ಅಜ್ಜಿ 85+ ಆಗಿದ್ರು ಕೂಡ ಅವರೇ ಮುದ್ದೆ ಮಾಡ್ತಾರೆ. ಆ್ಯಂಡ್ ನಾನು ತಿಂದಿರೋದ್ರಲ್ಲೇ ಒನ್ ಆಫ್ ದಿ ಬೆಸ್ಟ್ ಸಾಫ್ಟ್ ಮುದ್ದೆ ಅಂತ ಹೇಳ್ಬೋದು ಇದನ್ನು. ಅಜ್ಜಿ ಕೈಯಲ್ಲಿ ಮಾಡಿರೋ ಮುದ್ದೆ, ಮಟನ್ ಸಾರೆಲ್ಲ ತಿಂದ್ಬಿಟ್ಟು ಸಕ್ಕತ್ತಾಗಿ ಡಿನ್ನರ್ ಮುಗಿಸಿದ್ವಿ. ಈ ಥರ ರೂಢೆ ಮಾಡ್ತಿದ್ದಾರೆ ನನ್ನ ಕಡೆ ಹೋಗ್ತಾ. ಏನದು? ಇದು ಮಟನ್ ಫ್ರೈ. ಅದು ಅಜ್ಜಿನೇ ಮಾಡಿರೋದಾ? ಅಜ್ಜಿನ ನಾನ್ ವೆಜ್ ಎಲ್ಲ ಇಲ್ಲ. ಇವರೇ ನಮ್ಮ ಲಾಯರ್ ಅಂಕಲ್ಲು. ಇವ್ರು ಲಾಯರ್ ಅಂಕಲ್ ನಮ್ಮ ಕಿಶೋರ್ ಅವ್ರ ಚಿಕ್ಕಪ್ಪ. ಬ್ಯುಸಿ ಇದ್ರು ಅಂತ ವೀಕೆಂಡ್ ಸಿಕ್ಕಿರಲಿಲ್ಲ. ಲಾಸ್ಟಲ್ಲಿ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಬೆಂಗಳೂರಿಗೆ ಬಂದು ಸೇರಿದ್ವಿ.